ಈಗ 393ನೇ ಕಥೆಯನ್ನು ಕೇಳೋಣ. ನಾರದರ ಕಥೆಗಳು 18 ಪುರಾಣಗಳಲ್ಲಿ ಬರುತ್ತೆ. ಅವರ ಕಥೆ ಇಲ್ಲದಂತಹ ಪುರಾಣಗಳೇ ಇಲ್ಲ. ಯಾವ ಘಟನೆಯೂ ಕೂಡ ನಾರದರಿಂದ ನಡೀತಾ ಇರುತ್ತೆ. ಮೇಲ್ನೋಟಕ್ಕೆ ನಾರದರು ಕಲಹಪ್ರಿಯ ಅಂತ ಹೇಳ್ತಾರೆ. ನಾರದರು ಕಲಹಪ್ರಿಯರು ಅಂತ ವರ್ಣನೆ ಇದೆ. ವಾಸ್ತವಿಕವಾಗಿ ಆ ನಾರದರ ಕಲಹ ಅದು ಕೊನೆಯಲ್ಲಿ ಮಂಗಳದಲ್ಲೇ ಮುಗಿಯುತ್ತೆ, ಒಳ್ಳೆಯದರಲ್ಲೇ ಮುಗಿಯುತ್ತೆ. ಅದರ ಹಿನ್ನೆಲೆಯಲ್ಲಿ ಒಳ್ಳೆಯದೇ ಇರುತ್ತೆ, ಅದರಲ್ಲಿ ಲೋಕ ಕಲ್ಯಾಣವೇ ಇರುತ್ತೆ. ನಾರಂ ದದಾತೀತಿ ನಾರದ ಅಂದರೆ ಜ್ಞಾನವನ್ನು ಕೊಡುವವರು ಅಂತ ಅರ್ಥ. ನಾರ ಅಂದರೆ ಜ್ಞಾನವನ್ನು ಕೊಡುವವರು ಎಲ್ಲರಿಗೂ. ಧ್ರುವ ತಾನು ಕಾಡಿಗೆ ತಪಸ್ಸಿಗೆ ತೆರಳಿದಾಗ ನಾರದರು ಅವನಿಗೆ ವಾಸುದೇವ ದ್ವಾದಶಾಕ್ಷರ ಮಂತ್ರವನ್ನು ಉಪದೇಶ ಮಾಡಿ ಅನುಗ್ರಹ ಮಾಡಿದರು. ಅವರ ಪರಿಪಕ್ವತೆ ಎಷ್ಟಿದೆ ಎಂಬುದನ್ನು ಪರೀಕ್ಷೆ ಮಾಡಿದರು. ಹೀಗೆ ಧ್ರುವನಿಗೆ ಉದ್ಧಾರ ಮಾಡಿದರು ನಾರದರು. ಪ್ರಹ್ಲಾದ ಗರ್ಭದೊಳಗೆ ಇರುವಾಗಲೇ ತಾಯಿಗೆ ಉಪದೇಶ ಮಾಡುವ ನೆಮದಲ್ಲಿ ಆ ಗರ್ಭದಲ್ಲಿರುವ ಪ್ರಹ್ಲಾದನಿಗೆ ಉಪದೇಶ ಮಾಡಿದ್ರಲ್ವ ನಾರದರು. ಗರ್ಭದ ಶಿಶುವಿಗೆ ಹೇಗೆ ಹೇಳಿದ್ರೆ ಅರ್ಥವಾಗುತ್ತೋ ಹಾಗೆ ಹೇಳಿ ಒಳ್ಳೆ ಜ್ಞಾನಿಯನ್ನಾಗಿ ಮಾಡ್ತಾರೆ ನಾರದರು. ಧ್ರುವನ ವಂಶದಲ್ಲಿ ಬಂದಿರುವ ಪ್ರಚೇತಸರಿಗೆ ಅವರು ತತ್ವಜ್ಞಾನವನ್ನು ಉಪದೇಶ ಮಾಡ್ತಾರೆ. ಮರದ ಬುಡಕ್ಕೆ ನೀರು ಹಾಕಿದರೆ ಸಾಕು, ಆ ಮರದ ಎಲ್ಲ ಶಾಖೆಗಳಿಗೆ, ಎಲೆಗಳಿಗೆ, ಹೂಗಳಿಗೆ, ಕಾಯಿಗಳಿಗೆ, ಹಣ್ಣುಗಳಿಗೆಲ್ಲ ನೀರು ಹೋಗುತ್ತೆ. ಬುಡಕ್ಕೆ ನೀರು ಹಾಕಿದರೆ ಸಾಕು ಅಲ್ವಾ? ಹಾಗೆ ಭಗವಂತನನ್ನು ಆರಾಧಿಸಿದರೆ ಸಾಕು, ಇಡೀ ಜಗತ್ತನ್ನು ಆರಾಧಿಸಿದಂತೆ, ಎಲ್ಲ ದೇವತೆಗಳನ್ನು ಆರಾಧಿಸಿದಂತೆ. ಭಗವಂತನನ್ನು ಆರಾಧಿಸಿದರೆ ಎಲ್ಲ ದೇವತೆಗಳನ್ನು, ಋಷಿಗಳನ್ನು, ಯತಿಗಳನ್ನು ಎಲ್ಲರನ್ನೂ ಆರಾಧಿಸಿದಂತಾಯಿತು ಅಂತ ಒಳ್ಳೆ ರೋಚಕವಾದ ಜ್ಞಾನವನ್ನು ಉಪದೇಶ ಮಾಡ್ತಾರೆ. ಆ ಪ್ರಚೇತಸರ ಮಗ ದಕ್ಷ ಹುಟ್ಟುತ್ತಾನೆ. ದಕ್ಷನ ಮಕ್ಕಳಿಗೆ 11,000 ಜನ, 10,000 ಜನ ಹರಿಯಾಶ್ವರು, 1,000 ಜನ ಸಬಲಾಶ್ವರು ಹುಟ್ಟುತ್ತಾರೆ. ಅವರೆಲ್ಲರಿಗೂ ತತ್ವಜ್ಞಾನವನ್ನು ನಾರದರು ಉಪದೇಶ ಮಾಡಿದರು. ಎಲ್ಲರೂ ಯತಿಗಳಾಗಿಬಿಡ್ತಾರಲ್ಲ, ಎಲ್ಲರೂ ನಿವೃತ್ತ ಧರ್ಮವನ್ನು ಹಿಡಿತಾರೆ. ದಕ್ಷ ಸಿಟ್ಟುವಂತವನಿಗೆ ಸೃಷ್ಟಿ ಅಭಿವೃದ್ಧಿ ಮಾಡೋಣ ಅಂತ ಹೇಳಿದ್ರೆ ಈ ನಾರದ ಬಂದು ಕೆಲಸ ಹಾಳು ಮಾಡ್ತಾರಲ್ಲ ಅಂತ ಹೇಳಿ ಶಾಪ ಕೊಟ್ಟುಬಿಡ್ತಾರೆ. ನೀವು ಊರು ಸುತ್ತುತ್ತಾ ಇರೋ, ಒತ್ತಟ್ಟಿಗೆ ನಿಲ್ಬೇಡ ನೀನು ಅಂತ. ಹೇಗೆ ನಾರದರ ಒಂದೊಂದು ಕ್ರಿಯೆಯೂ ವಿಲಕ್ಷಣವಾಗಿರುತ್ತೆ. ಪ್ರಾಚೀನ ಬರಿಹಿ ರಾಜನಿಗೆ ಪುರಂಜನ ಉಪಾಖ್ಯಾನವನ್ನು ಹೇಳ್ತಾರೆ. ಅವನು ಯಾವಾಗ ನೋಡಿದ್ರು ಆಡುಗಳನ್ನು ಕೊಲ್ಲೋದು, ಯಜ್ಞ ಮಾಡೋದು ಮಾಡ್ತಿದ್ದ. ಈಗ ಪ್ರಾಣಿ ಹಿಂಸೆ ಮಾಡಿ ಕಾಮ್ಯ ಕರ್ಮಡಿ ಮಾಡಿ ಏನು ಉಪಯೋಗವೋ? ಆ ದೇವರಲ್ಲಿ ಮನಸ್ಸಿಡು, ನಿವೃತ್ತ ಕರ್ಮವನ್ನು ಮಾಡು, ನೀವು ಉದ್ಧಾರ ಆಗ್ತೀಯಾ ಅಂತ ಹೇಳಿ ಅವನಿಗೆ ಉಪದೇಶ ಮಾಡಿ ಹೋಗ್ತಾರೆ. ದಕ್ಷ ಯಜ್ಞದಲ್ಲಿ ಯಾವಾಗ ರುದ್ರಗಣದವರು ಸೋತು ಹೋಗ್ತಾರೋ, ಸತಿ ದೇಹತ್ಯಾಗ ಮಾಡ್ತಾಳೋ, ಅದನ್ನು ಹೋಗಿ ಶಿವನಿಗೆ ವರದಿ ಒಪ್ಪಿಸುವವರು ನಾರದರು. ವರದಿ ಒಪ್ಪಿಸಿದವರು. ಈ ರೀತಿ ನಾರದರ ಅನಂತರ ರುದ್ರದೇವರು ಬಂದರು. ದಕ್ಷಯಜ್ಞ ಧ್ವಂಸ ಆಯಿತು. ಆಮೇಲೆ ಎಲ್ಲ ದೇವತೆಗಳು ಪ್ರಾರ್ಥನೆ ಮಾಡಿದ್ರು. ರುದ್ರದೇವರು ಶಾಂತರಾದರು. ಆಮೇಲೆ ದಕ್ಷಯಜ್ಞ ಸರಿ ಆಯಿತು ಇಟ್ಕೊಳ್ಳೋಣ. ಈ ಮಹಾಭಾರತದಲ್ಲಿ ಅಂತೂ ನಾರದರ ಪಾತ್ರ ಬಹಳ ದೊಡ್ಡದು. ಯುದ್ಧರಂಗದಲ್ಲೂ ಕೂಡ ನಾರದರು ಬರ್ತಾರೆ. ವಿಶೇಷವಾಗಿ ಉಪದೇಶವನ್ನು ಮಾಡ್ತಾರೆ. ಧೃತರಾಷ್ಟ್ರನಿಗೆ ಉಪದೇಶವನ್ನು ಮಾಡ್ತಾರೆ. ಹೀಗೆ ಶ್ರೀಕೃಷ್ಣನ ಜೊತೆಯಲ್ಲಿ ನಾರದರು ಅದೆಷ್ಟು ಸರಿ ಅವರ ಸೇವೆಯನ್ನು ಮಾಡ್ತಾರೆ. ಕಂಸ ನನಗೆ ಬಂದು ತಲೆ ಕೆಡಿಸಿ ಹೋಗುವರೇ ನಾರದರೆ. 8ನೇ ಮಗು ಸಾಕ್ಷಾತ್ ವಿಷ್ಣು ಮುಟ್ಲಿಕ್ಕಿದ್ದಾನೆ, ನಿನ್ನನ್ನು ಸಾಯಿಸುವ, ಹೋದ ಜನ್ಮದಲ್ಲಿ ನೀ ಕಾಲನೇಮೆಯಾಗಿದ್ದಿ, ಆ ವಿಷ್ಣುವೇ ಕೊಂದದ್ದು, ಈಗ ನೀ ಕಂಸನಾಗಿ ಹುಟ್ಟಿ ಬಂದಿಯಲ್ಲ, ಅದಕ್ಕೆ ಪುನಃ ಹುಟ್ಟಿ ಬರ್ತಾನೆ ನಿನ್ನನ್ನು ಕೊಲ್ಲಿಕ್ಕೆ. ಮೊದಲಿನಿಂದ ಲೆಕ್ಕ ಮಾಡ್ತಾ ಇದ್ದಾರೆ, ಕೊನೆಯದು 8ನೇದು ಮಗು, ಕೊನೆಯಿಂದ ಲೆಕ್ಕ ಮಾಡ್ತಾ ಇದ್ದಾರೆ, ಮೊದಲನೇದು 8ನೇ ಮಗು. ಸ್ವಲ್ಪ ಜಾಗ್ರತೆ, ಆ 8ನೇ ಮಗು ಯಾವುದೂ ಆಗಬಹುದು, ಅದು ಸಾಪೇಕ್ಷ. ಅದು ಇಟ್ಟೆಲ್ಲ ಹೇಳಿ ತಲೆ ಕೆಡಿಸಿ 6 ಮಕ್ಕಳನ್ನು ಸಾಯಿಸಿಬಿಡ್ತಾರೆ.
ಅದರ ಹಿನ್ನೆಲೆ ಇತ್ತು. ಆ 6 ಮಕ್ಕಳು ಶಾಪಗ್ರಸ್ತರಾಗಿ ಹುಟ್ಟಿದ್ದಾರೆ. ಕಂಸನಿಂದ ಅವರು ಮೃತರಾದರೆ ಅವರಿಗೆ ಸದ್ಗತಿಯಾಗುತ್ತೆ. ಆ ಉದ್ದೇಶದಿಂದ ಕಂಸನ ತಲೆಯನ್ನು ಕೆಡಿಸಿದವರು. ಸುಮ್ಮನೆ ಮಕ್ಕಳನ್ನು ಸಾಯಿಸಬೇಕು ಅಂತೇನು ಅಲ್ಲ. ಹೀಗೆ ನಾರದರ ಒಂದೊಂದು ಚರ್ಯೆಯ ಹಿನ್ನೆಲೆಯಲ್ಲೂ ಕೂಡ ವಿಶೇಷವಾಗಿ ಒಂದು ಅರ್ಥ ಅಡಗಿರುತ್ತೆ ಅಂತ ನಾರದರಿಗೆ ನಮಸ್ಕರಿಸಿ 393ನೇ ಕಥೆಯನ್ನು ಪೂರ್ಣಗೊಳಿಸ್ತಾ ಇದ್ದೇವೆ. ಶ್ರೀಕೃಷ್ಣ ಅರ್ಪಣಮಸ್ತು.